ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಫಿನಾಮಿನಲ್ ಒನ್ ಎಜ್ ಸ್ಟೈಲ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಎಜ್ ಸ್ಟೈಲ್ ಅವರು ರಾಯಲ್ ರಂಬಲ್ ಅಲ್ಲಿ ತನ್ನ ಕರಿಯರ್ ನ ಆನ್ ದ ಲೈನ್ ಇಟ್ಟು ಆ ಒಂದು ಮ್ಯಾಚ್ ಅಲ್ಲಿ ಸೋತೋಗ್ತಾರೆ. ಅಂಡ್ ಅದಾದ್ಮೇಲೆ ನಾವು ಅನ್ಕೋತೀವಿ ಎಜ್ ಸ್ಟೈಲ್ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆಗಿದ್ದಾರೆ ಅಂತ. ಬಟ್ ಅವರು ರಾಯಲ್ ರಂಬಲ್ ಅಲ್ಲಿ ತನ್ನ ಗ್ಲೌಸ್ ನ ಬಿಚ್ಚಿಡೋದಿಲ್ಲ, ಬದಲಿಗೆ ಬಿಚ್ಚಿ ಮತ್ತೊಮ್ಮೆ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಂತ ಹೇಳಬೇಕು. ಅಂಡ್ ಎಜ್ ಸ್ಟೈಲ್ ಅವರು ಅದ್ರ ಮೀನಿಂಗ್ ಏನು ಅಂತ ಇನ್ನೂ ಕೂಡ ಹೇಳಿರ್ಲಿಲ್ಲ. ಬಟ್ ಈಗ ಸ್ಟೆಫನಿ ಮಿಕ್ಮ್ಯಾನ್ ಅವರ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಎಜ್ ಸ್ಟೈಲ್ ಅವರು ತಾನು ರಿಟೈರ್ಡ್ ಆಗಿದ್ದೀನೋ ಅಥವಾ ಇನ್ನೂ ಕೂಡ ಒಂದು ಮ್ಯಾಚ್ ಗೆ ಬರ್ಬಹುದೋ ಇಲ್ವೋ ಅಂತ ಸಂಪೂರ್ಣವಾಗಿ ಕ್ಲಾರಿಟಿ ಕೊಡ್ತಾ ರೀಸೆಂಟ್ ಆಗಿ ಸ್ಟೆಫನಿ ಮಿಕ್ಮ್ಯಾನ್ ಅವರ ಪಾಡ್ಕಾಸ್ಟ್ ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಮೊದಲನೇದಾಗಿ ನನಗೂ ಕೂಡ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ, ಬಟ್ ರೆಸ್ಲಿಂಗ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಏನಪ್ಪಾ ಅಂದ್ರೆ ನೆವರ್ ಸೇ ನೆವರ್. ಅಂದ್ರೆ ಯಾವಾಗ್ಲೂ ಕೂಡ ನಾವು ಏನು ಹೇಳೋದಕ್ಕಾಗೋದಿಲ್ಲ. ರಿಟೈರ್ಮೆಂಟ್ ಇಂದ ಎಲ್ಲರೂ ಕೂಡ ಹೊರಗಡೆ ಬರಬೇಕು ಅಂತ ಅನ್ಕೋತಾರೆ. ನಾನು ಹೇಳ್ತಾ ಇದ್ದೀನಿ, ಇಷ್ಟು ಬೇಗ ಅಂತೂ ನಾನು ಹೊರಗಡೆ ಬರೋದಿಲ್ಲ. ಬಟ್ ನನಗೇನಾದ್ರೂ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಬರ್ತೀನಿ. ಯಾರಿಗ್ ಗೊತ್ತು, ನನ್ನ ಮಗನೇ ಒಂದ್ಸತಿ ರೆಸ್ಲಿಂಗ್ ಗೆ ಬರಬಹುದು, ಅವನ ಜೊತೆ ನಾನು ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ಕೂಡ ವರ್ಕ್ ಮಾಡಬಹುದು. ಅಂಡ್ ಆಗ ನನ್ನ ಗ್ಲೌಸ್ ನ ನಾನು ವಾಪಸ್ ಹಾಕಬಹುದು. ಸದ್ಯಕ್ಕಂತೂ ನಾನು ಸ್ವಲ್ಪ ದಿನ ಬ್ರೇಕ್ ನ ಖಂಡಿತವಾಗ್ಲೂ ಕೂಡ ತಗೋತೀನಿ. ಇಷ್ಟು ಬೇಗ ನಾನಂತೂ ಮತ್ತೊಮ್ಮೆ ಬರೋದಿಲ್ಲ. ಬಟ್ ಮುಂದೊಂದು ದಿನ ಬರೋದಿಲ್ಲ ಅಂತಾನೂ ಕೂಡ ಹೇಳೋದಿಲ್ಲ. ನೆವರ್ ಸೇ ನೆವರ್, ಏನ್ ಬೇಕಾದ್ರೂ ಆಗ್ಬಹುದು ಈ ಒಂದು ಇಂಡಸ್ಟ್ರಿಯಲ್ಲಿ ಅಂತ ನಮ್ಮ ಎಜ್ ಸ್ಟೈಲ್ ಅವರು ತಿಳಿಸಿದ್ದಾರೆ. ಏನೇ ಆಗ್ಲಿ ಗೈಸ್, ಇದ್ರ ಪ್ರಕಾರ ನಮ್ಮ ಎಜ್ ಸ್ಟೈಲ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅವರು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಿಲ್ಲ ಅಂತ. ಸೊ ಮುಂದೊಂದು ದಿನ ನಮಗೆ 100% ಎಜ್ ಸ್ಟೈಲ್ ಅವರ ಒಂದು ಮ್ಯಾಚ್ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಆ ಒಂದು ದಿನ ತುಂಬಾನೇ ದೂರ ಇದೆ ಅಂತಾನೆ ಹೇಳ್ಬೇಕು. ಕಾದ್ ನೋಡೋಣ ಗೈಸ್, ನಮ್ಮ ಎಜ್ ಸ್ಟೈಲ್ ಅವರು ಯಾವಾಗ ಮತ್ತೊಮ್ಮೆ ನಮಗೆ ಆನ್ ಟೆಲಿವೈಸ್ ಅಲ್ಲಿ ಮ್ಯಾಚ್ ಅಲ್ಲಿ ರೆಸ್ಸಲ್ ಮಾಡೋದು ನೋಡೋದಕ್ಕೆ ಸಿಗುತ್ತೆ ಅಂತ. ಸದ್ಯಕ್ಕೆ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಅಂಡ್ ಡಬ್ಲ್ಯೂ ಕಂಪನಿಯಲ್ಲಿ ಲಾಸ್ಟ್ ಮ್ಯಾಚ್ ನ ರೆಸ್ಸಲ್ ಮಾಡಿ ಸ್ಟೆಫನಿ ಮಿಕ್ಮ್ಯಾನ್ ಅವರ ಪಾಡ್ಕಾಸ್ಟ್ ಗೆ ಬಂದಿರೋದನ್ನ ನೋಡಿದ್ರೆ ಡಬ್ಲ್ಯೂ ಕಂಪನಿ ಜೊತೆ ಎಜ್ ಸ್ಟೈಲ್ ಅವರು ಒಂದು ಗುಡ್ ಟರ್ಮ್ಸ್ ಅಲ್ಲಿ ಇದ್ದಾರೆ ಅಂತ ಅನ್ಕೋತೀನಿ. ಅಂಡ್ ಡಬ್ಲ್ಯೂ ಕಂಪನಿನ ಲೀವ್ ಮಾಡೋ ಯಾವುದೇ ರೀತಿಯ ಉದ್ದೇಶ ಸದ್ಯಕ್ಕೆ ನಮ್ಮ ಎಜ್ ಸ್ಟೈಲ್ ಅವರ ತಲೆಯಲ್ಲಿ ಬಂದಿಲ್ಲ. ಅದಕ್ಕೋಸ್ಕರ ಅವರು ಸ್ಟೆಫನಿ ಮಿಕ್ಮ್ಯಾನ್ ಅವರ ಜೊತೆ ಪಾಡ್ಕಾಸ್ಟ್ ಗೆ ಬಂದಿದ್ದಾರೆ. ಏನೇ ಆಗ್ಲಿ, ನೆವರ್ ಸೇ ನೆವರ್ ಅನ್ನೋ ಒಂದು ಲೈನ್ ನ ನಮ್ಮ ಎಜ್ ಸ್ಟೈಲ್ ಅವರು ಕೂಡ ತಗೊಂಡಿದ್ದಾರೆ. ಐ ಥಿಂಕ್ ರಿಟೈರ್ಮೆಂಟ್ ಅಲ್ಲಿ ನಿಯತ್ತಾಗಿ ತನ್ನ ಮಾತಿನ ಮೇಲೆ ನಿಲ್ಲೋದು ಜಾನ್ ಸಿನಾ ಅವರು ಮಾತ್ರ ಅಂತ ಅನಿಸ್ತಾ ಇದೆ. ಅಂಡ್ ನಾನು ದೇವರಲ್ಲಿ ಕೇಳ್ಕೊತೀನಿ, ನಮ್ಮ ಜಾನ್ ಸಿನಾ ಅವರಿಂದನೂ ಕೂಡ ಆ ಒಂದು ನಿಯತ್ನ ಆದಷ್ಟು ಬೇಗ ದೇವರು ಕಿತ್ಕೊಳ್ಳಿ ಅಂತ. ಯಾಕಂದ್ರೆ ನಾವು ಜಾನ್ ಸಿನಾ ಅವ್ರನ್ನು ಕೂಡ ಮತ್ತೊಮ್ಮೆ ರಿಂಗ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದೀವಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಪವರ್ ಹೌಸ್ ಹೋಪ್ಸ್ ಅಂಡ್ ನಮ್ಮ ರಾಯ್ಸ್ ಕೀಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಾಯ್ಸ್ ಕೀಸ್ ಅವರ ಡಬ್ಲ್ಯೂ ಡೆಬ್ಯೂ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ರಾಯ್ಸ್ ಕೀ ಅವ್ರನ್ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ರಾಸ್ಟರ್ ಅಲ್ಲಿ ಬುಕ್ ಮಾಡ್ತಾರಂತೆ. ಇವರು ಇನ್ ಮುಂದೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಸೊ ಒಬಾ ಫೇಮಿ ಅವ್ರನ್ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಾಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ರಾಯ್ಸ್ ಕೀ ಅವ್ರನ್ನ ಡಬ್ಲ್ಯೂ ಅವರು ಒಬಾ ಫೇಮಿ ಅವರ ಬದಲು ಐ ಥಿಂಕ್ ಒಂದ್ ರೀತಿ ಒಬಾ ಫೇಮಿ ಅವರ ರಿಪ್ಲೇಸ್ಮೆಂಟ್ ಆಗೇನೆ ಸ್ಮ್ಯಾಕ್ ಡೌನ್ ಗೆ ಕಳಿಸ್ತಾ ಇದ್ದಾರೆ. ಸ್ಮ್ಯಾಕ್ ಡೌನ್ ಅಲ್ಲಿ ರಾಯ್ಸ್ ಕೀ, ಆ ಕಡೆ ಮಂಡೇ ನೈಟ್ ರಾ ಅಲ್ಲಿ ಒಬಾ ಫೇಮಿ. ನಿಜವಾಗ್ಲೂ ಕೂಡ ನೋಡೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸದ್ಯಕ್ಕೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗಿದ್ದಾರೆ. ಲಿಟರಲಿ ಅವರು 3 ತಿಂಗಳಿಂದನೂ ಕೂಡ ಒಮ್ಮೆನೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡೇ ಮಾಡಿಲ್ಲ. ಡಬ್ಲ್ಯೂ ಅವರು ಏನು ಮಾಡ್ತಾ ಇದ್ದಾರೆ, ನಮ್ಮ ಟ್ರಿಪಲ್ ಎಚ್ ಗುರು ನೀನು ಏನು ಮಾಡ್ತಾ ಇದೀಯಾ? ವಿಮೆನ್ಸ್ ಚಾಂಪಿಯನ್ಶಿಪ್ ನ 3 ತಿಂಗಳಾಯ್ತು ನೀನು ಡಿಫೆಂಡ್ ಮಾಡಿಸಿ. ನನಗಂತೂ ಅರ್ಥ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂಡ್ ಆ ಚಾಂಪಿಯನ್ಶಿಪ್ ಗತಿ ಏನಾಗ್ತಾ ಇದೆ ಅಂತ. ಲಿಟರಲಿ ಹೊಸ ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾ ಇದ್ದೀರಾ, ಬಟ್ ಮೈನ್ ಚಾಂಪಿಯನ್ಶಿಪ್ ನೇ ನೀವು ನೆಟ್ ಬುಕ್ ಮಾಡ್ತಾ ಇಲ್ಲ. ಹೊಸ ಚಾಂಪಿಯನ್ಶಿಪ್ ಗಳನ್ನ ಯಾವ ರೀತಿ ತಾನೇ ಬುಕ್ ಮಾಡ್ತೀರಾ ಹೇಳಿ? ಅದರಲ್ಲಿ ವಿಮೆನ್ಸ್ ಮಿಡ್ ಕಾರ್ಡ್ ಚಾಂಪಿಯನ್ಶಿಪ್ ನು ಕೂಡ ತಗೊಂಡ್ ಬಂದ್ರಿ. ಈಗ ಚಾಂಪಿಯನ್ಶಿಪ್ ಯಾರ ಕೈಲಿದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಚಾಂಪಿಯನ್ಶಿಪ್ ನ ಇರದ್ದೇ ನೆಟ್ಟಕ್ಕೆ ಯೂಸ್ ಮಾಡ್ಕೊಳ್ದಲೆ ಹೊಸ ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾ ಇದ್ದೀರಾ. 3 ತಿಂಗಳಾಯ್ತು ಗುರು, ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಡಿಫೆಂಡೇ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಟ್ರಿಪಲ್ ಎಚ್ ಅವರು ತಲೆ ಕೆಡಿಸ್ಕೊತಾನೆ ಇಲ್ಲ ಅಂತಾನೆ ಅರ್ಥ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕೋಶಿ ಅವರ ಬಗ್ಗೆ. ನಮ್ಮ ರಿಕೋಶಿ ಅವರಿಗೆ ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಅವರು ಡಬ್ಲ್ಯೂ ರಿಲೇಟೆಡ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಬಗ್ಗೆ ಕೆಲವೊಂದಷ್ಟು ಟ್ವೀಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ಅವರು ಹೇಳ್ತಾರೆ, ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಫಿನ್ ಬ್ಯಾಲರ್, ಶಿನ್ಸ್ಗೆ ನಾಕಮುರಾ, ಅಪೋಲೋ ಕ್ರೂಸ್ ಹಾಗೆ ಮೆನಿ ಅದರ್ಸ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಲೆಗಸಿನ ವೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಹೀಗೆ ಈ ಒಂದು ಕಂಪನಿ ಚೆನ್ನಾಗಿಲ್ಲ, ಈ ಒಂದು ಕಂಪನಿಯಲ್ಲಿ ನನಗೂ ಕೂಡ ಒಳ್ಳೆ ಬುಕ್ಕಿಂಗ್ ಕೊಡ್ಲಿಲ್ಲ. ಇವನ್ ನಾನು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿ US ಚಾಂಪಿಯನ್ ಆಗಿದ್ದಾಗಲೂ ಕೂಡ ನನಗೆ ಅವರು ಒಳ್ಳೇದಾಗಿ ಬುಕ್ಕಿಂಗ್ ನ ಕೊಡ್ಲಿಲ್ಲ, ನನ್ನ ಬಗ್ಗೆ ಗಮನ ಹರಿಸಲಿಲ್ಲ. ಈಗಲೂ ಕೂಡ ಅವರು ಅದೇ ರೀತಿ ಕೆಲಸನ ಮಾಡ್ತಾ ಇದ್ದಾರೆ. ಸ್ಯಾಮಿ ಝೈನ್ ಅಂತ ಟ್ಯಾಲೆಂಟ್ ನೆಲ್ಲದನ್ನು ಕೂಡ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಇವನ್ ಡೇನಿಯಲ್ ಬ್ರೈನ್ ಅವರು ಕೂಡ ಹೇಳಿದ್ರು, ಅವರು ರಸಲ್ ಮೇನಿಯಾ ಮೈನ್ ಇವೆಂಟ್ ಮಾಡಿದಾಗ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಒಂದ್ ರೀತಿ ಕಡೆಗಣಿಸಿದ್ರು ಅಂತ. ಅಂಡ್ ಆ ಒಂದು ಕಡೆಗಣಿಕೆ ನನಗೆ ಪ್ರತಿ ವಾರ
ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಅದರಿಂದನೇ ನಾನು ಒಂದು ಕಂಪನಿನ ಲೀವ್ ಮಾಡಿದೆ ಅಂತ ಸಡನ್ ಆಗಿ ನಮ್ಮ ರಿಕೋಶಿ ಅವರು ಡಬ್ಲ್ಯೂ ಬಗ್ಗೆ ನೆಗೆಟಿವ್ ಥಿಂಗ್ಸ್ ಗಳನ್ನ ಹೇಳ್ತಾ ಇದ್ದಾರೆ. ಅಂಡ್ ಐ ಥಿಂಕ್ ಅವರು ಹೇಳೋದು ಒಂದ್ ರೀತಿಯಲ್ಲಿ ನಿಜ ಅಂತಾನು ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಸದ್ಯಕ್ಕೆ ಡಬ್ಲ್ಯೂ ಅಟ್ಮಾಸ್ಫಿಯರ್ ನೋಡಿದ್ರೆ ಅದೇ ರೀತಿ ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ನಮ್ಮ ವಿನ್ಸ್ ರೂಸೋ ಅವರು ಟ್ರಿಪಲ್ ಎಚ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನಂತೂ 100% ಶೋರ್ ಆಗಿ ಹೇಳ್ತಾ ಇದ್ದೀನಿ, ಮುಂದಿನ ವರ್ಷ ಜನವರಿ 1ನೇ ತಾರೀಕಿಗೆ ಟ್ರಿಪಲ್ ಎಚ್ ಅವರು ಈಗ ಸದ್ಯಕ್ಕೆ ಯಾವ ಪೊಸಿಷನ್ ಅಲ್ಲಿ ಇದಾರೋ ಆ ಒಂದು ಪೊಸಿಷನ್ ಅಲ್ಲಿ 100% ಇರೋದಿಲ್ಲ ಅಂತ ನಮ್ಮ ವಿನ್ಸ್ ರೂಸೋ ಅವರು ಹೇಳಿದ್ದಾರೆ. ವಿನ್ಸ್ ರೂಸೋ ಫಾರ್ಮರ್ ಡಬ್ಲ್ಯೂ ರೈಟರ್ ಅಂತಾನೆ ಹೇಳ್ಬೇಕು. ಅಂಡ್ ಇವರು ಕೂಡ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಯಾವುದೋ ಒಂದು ಇಂಡಿ ರೆಸ್ಲಿಂಗ್ ಶೋಗೂ ಕೂಡ ಹೋಗಿ ಟ್ರಿಪಲ್ ಎಚ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಆಗ್ಲೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂದ್ರೆ ಟ್ರಿಪಲ್ ಎಚ್ ಅವರು ತನಗಿಂತ ಯಾರು ಕೂಡ ಬಿಗ್ ಸ್ಟಾರ್ ಆಗಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ತನ್ನ ಹತ್ತಿರದ ಸೂಪರ್ ಸ್ಟಾರ್ಸ್ ಗಳಿಗೆ ಮಾತ್ರ ಅವರು ಚೆನ್ನಾಗಿ ಬುಕ್ಕಿಂಗ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೇರಿಯನ್ ಕ್ರಾಸ್ ಅವರು ತನ್ನ ನೇಮ್ ನ ಎಲ್ಲಿ ಮೀರಿ ಹೊರಗಡೆ ಹೋಗ್ತಾನೆ ಅಂತ ಕೇರಿಯನ್ ಕ್ರಾಸ್ ಅವ್ರನ್ನು ಕೂಡ ಡಬ್ಲ್ಯೂ ಕಂಪನಿಯಿಂದ ತೆಗೆದಾಕಿದ್ರು ಅಂತ ನಮ್ಮ ವಿನ್ಸ್ ರೂಸೋ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಂಡ್ ಈಗ ಅವರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ, 2027 ಜನವರಿ ತಿಂಗಳಷ್ಟೊತ್ತಿಗೆ 100% ನಮ್ಮ ಟ್ರಿಪಲ್ ಎಚ್ ಅವರು ತನ್ನ ಅಧಿಕಾರನ ಕಳ್ಕೊತಾರೆ ಅಂತ. ಲಿಟರಲಿ ಗಾಯ್ಸ್, ಸದ್ಯಕ್ಕೆ ಬ್ಯಾಕ್ ಸ್ಟೇಜ್ ಅಲ್ಲಂತೂ ಟ್ರಿಪಲ್ ಎಚ್ ಅವರು ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವರಿಗೆ ಯಾರನ್ನ ಬೇಕೋ ಅವ್ರನ್ನ ಮಾತ್ರ ಅವರು ಪುಷ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಜೇ ಉಸೋ ಆಗಿರ್ಬೋದು, ಕೋಡಿ ರೋಡ್ಸ್ ಆಗಿರ್ಬೋದು, ಸೆತ್ ರಾಲಿನ್ಸ್ ಆಗಿರ್ಬೋದು, ಇಂಥ ಸೂಪರ್ ಸ್ಟಾರ್ಸ್ ಗಳ ಮೇಲೆ ಮಾತ್ರ ನಮ್ಮ ಟ್ರಿಪಲ್ ಎಚ್ ಅವರ ಗಮನ ಇದೆ. ಅಂಡ್ ವಿನ್ಸ್ ಮಿಕ್ಮೆನ್ ಅವರ ಗಾಯ್ಸ್ ಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲದನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ತುಳಿಯೋದಕ್ಕೆ ನೋಡ್ತಾ ಇದ್ದಾರೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಂತೂ ಸದ್ಯಕ್ಕೆ ಕೇओस ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಒಂದು ಪಾರ್ಟಿ ಟ್ರಿಪಲ್ ಎಚ್ ಅವರ ವಿರುದ್ಧವಾಗಿ ಇದೆ, ಇನ್ನೊಂದು ಪಾರ್ಟಿ ಟ್ರಿಪಲ್ ಎಚ್ ಅವರನ್ನ ಸಪೋರ್ಟ್ ಮಾಡ್ತಾ ಇದೆ. ಇದರಲ್ಲಿ ರೋಮನ್ ರೈನ್ಸ್ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ರೋಮನ್ ರೈನ್ಸ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಕೇओस ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇವನ್ ನಾನು ನಿಮಗೆ ತಿಳಿಸಿದ್ದೆ, ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಟ್ರಿಪಲ್ ಎಚ್ ಅವರಿಗೆ ಮಾಡಿಸೋದೇ ಇಷ್ಟ ಇಲ್ಲ ಅಂತ. ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು, ರೋಮನ್ ರೈನ್ಸ್ ಮತ್ತೆ ಯಾವಾಗ ಬರ್ತಾನೋ ಗೊತ್ತಿಲ್ಲ ಅಂತ. ಬಟ್ ಆ ಸ್ಟೇಟ್ಮೆಂಟ್ ಗೆ ಪ್ರತಿ ಉತ್ತರ ಕೊಡೋ ಹಂಗೇನೆ ರೋಮನ್ ರೈನ್ಸ್ ಅವರು ನೆಕ್ಸ್ಟ್ ಮಂಡೇ ನೈಟ್ ರಾ ಗೆ ಬಂದ್ರು. ತನ್ನ ಅಪೋನೆಂಟ್ ನು ಕೂಡ ಅದೇ ಮಂಡೇ ನೈಟ್ ರಾ ಅಲ್ಲಿ ಚೂಸ್ ಮಾಡಿದ್ರು. ಅದಕ್ಕೆ ಅಂತ ಅನ್ಕೋತೀನಿ ಇನ್ನು ಕೂಡ ರಸಲ್ಮೇನಿಯಾ ಗ್ರಾಫಿಕ್ ನೇ ಅವರು ರಿಲೀಸ್ ಮಾಡಿಲ್ಲ. ಯಾಕಂದ್ರೆ ಇದು ಮೊದಲೇ ಪ್ಲಾನೇ ಆಗಿರ್ಲಿಲ್ಲ. ನಮ್ಮ ಟ್ರಿಪಲ್ ಎಚ್ ಅವರ ಪ್ಲಾನ್ ಏನಾಗಿತ್ತಪ್ಪ ಅಂದ್ರೆ ರೋಮನ್ ರೈನ್ಸ್ ಅವರಿಗೆ ಮತ್ತೊಮ್ಮೆ ಒಂದು ದೊಡ್ಡ ಬ್ರೇಕ್ ನ ಕೊಟ್ಬೋಣ, ಹಿಂಗೆ ಫ್ಯಾನ್ಸ್ ಗಳು ಅವ್ರನ್ನ ಹೇಟ್ ಮಾಡ್ಲಿ ಅಂತ ಅವರು ಪ್ಲಾನ್ ಹಾಕೊಂಡು ಈವನ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ರೋಮನ್ ರೈನ್ಸ್ ಅವರ ಬಳಿ ಥಿಂಕ್ ಮಾಡೋದಕ್ಕೆ ತುಂಬಾನೇ ಟೈಮ್ ಇದೆ. ಅಂಡ್ ಅವನು ನೆಕ್ಸ್ಟ್ ಯಾವಾಗ ಬರ್ತಾನೆ ಅಂತಾನೆ ನನಗೆ ಗೊತ್ತಿಲ್ಲ ಅಂತ. ಬಟ್ ರೋಮನ್ ರೈನ್ಸ್ ಅವರು ಅದರ ವಿರುದ್ಧವಾಗಿ ಬಂದ್ರು. ಆ ಒಂದು ಮಂಡೇ ನೈಟ್ ರಲ್ಲಿ ತನ್ನ ಅಪೋನೆಂಟ್ ಕೂಡ ಚೂಸ್ ಮಾಡಿದ್ರು. ಅಂಡ್ ಅದಕ್ಕೋಸ್ಕರ ಇನ್ನು ರಸಲ್ಮೇನಿಯಾ ಗ್ರಾಫಿಕ್ ನ ಡಬ್ಲ್ಯೂ ಅವರು ಲಾಂಚ್ ಮಾಡಿಲ್ಲ. ಯಾಕಂದ್ರೆ ಇದೆಲ್ಲದೂ ಕೂಡ ಒಂದ್ ರೀತಿ ಸಡನ್ ಆಗಿ ಆಯ್ತು. ಏನೇ ಆಗ್ಲಿ ಗಾಯ್ಸ್, ಬ್ಯಾಕ್ ಸ್ಟೇಜ್ ಅಲ್ಲಂತೂ ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಏಜ್ ಸ್ಟೈಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಏಜ್ ಸ್ಟೈಲ್ ಅವರು ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆಗಿದ್ದಾರೆ. ಬಟ್ ಮತ್ತೊಮ್ಮೆ ಅವರು ಮುಂದೊಂದು ದಿನ ರಿಟರ್ನ್ 100% ಆಗಿ ಆಗ್ತಾರೆ. ಇದನ್ನ ನಮ್ಮ ಏಜ್ ಸ್ಟೈಲ್ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂಡ್ ಅದೇ ಒಂದು ಪಾಡ್ಕಾಸ್ಟ್ ಅಲ್ಲಿ ಇಡೀ ಎಂಟೈರ್ ಡಬ್ಲ್ಯೂ ಲಾಕರ್ ರೂಮು ಇನ್ಕ್ಲೂಡಿಂಗ್ ರೋಮನ್ ರೈನ್ಸ್ ಕೂಡ ಏಜ್ ಸ್ಟೈಲ್ ಅವರಿಗೆ ತನ್ನ ಫ್ಲಾರ್ಸ್ ನ ಕೊಡ್ತಾರೆ. ರಾಯಲ್ ರಂಬಲ್ ಮುಗಿದ್ಮೇಲೆ ಎಲ್ಲರೂ ಕೂಡ ಏಜ್ ಸ್ಟೈಲ್ ಅವ್ರಿಗೋಸ್ಕರ ಒಂದು ವಿಡಿಯೋನ ಶೂಟ್ ಮಾಡಿ ಏಜ್ ಸ್ಟೈಲ್ ಅವರಿಗೆ ಕೊಡ್ತಾರೆ. ಅಂಡ್ ಅದೆಲ್ಲದನ್ನು ಕೂಡ ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರು ತನ್ನ ಪಾಡ್ಕಾಸ್ಟ್ ಅಲ್ಲಿ ತೋರಿಸ್ತಾರೆ. ಅಂಡ್ ನಮ್ಮ ಏಜ್ ಸ್ಟೈಲ್ ಅವರ ರಿಯಾಕ್ಷನ್ ಕೂಡ ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಕೂಡ ಗೊತ್ತಾಗ್ತಾ ಇರೋದಿಲ್ಲ ಗುರು. ರ್ಯಾಂಡಿ ಆರ್ಟನ್ ಆಗಿರ್ಬಹುದು, ಡೇಮಿಯನ್ ಪ್ರೀಸ್ಟ್ ಆಗಿರ್ಬಹುದು, ಕೋಡಿ ರೋಡ್ಸ್ ಆಗಿರ್ಬಹುದು, ಜೇ ಉಸೋ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಇವನ್ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಹೇಳ್ತಾರೆ, ನಾನು ಕೂಡ ನಿನ್ ಜೊತೆ ಸೇರ್ಕೊಂಡು ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿದೆ, ಆ ಒಂದು ಅವಕಾಶನ ನಾನು ಬಿಟ್ಕೊಡ್ಲಿಲ್ಲ. ಅಂಡ್ ಅದಕ್ಕೆ ನನಗೆ ಖುಷಿ ಇದೆ ಅಂತ ನಮ್ಮ ಏಜ್ ಸ್ಟೈಲ್ ಅವರಿಗೆ ರೋಮನ್ ರೈನ್ಸ್ ಅವರು ತನ್ನ ಫ್ಲಾರ್ಸ್ ನ ಕೊಡ್ತಾರೆ. ಏನೇ ಆಗ್ಲಿ, ಎಂಟೈರ್ ಲಾಕರ್ ರೂಮ್ ಇಂದ ನಮ್ಮ ಏಜ್ ಸ್ಟೈಲ್ ಅವರಿಗೆ ವಿಡಿಯೋ ಪ್ಯಾಕೇಜ್ ಮುಖಾಂತರ ಎಲ್ಲರೂ ಕೂಡ ಏಜ್ ಸ್ಟೈಲ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ಅಂಡ್ ಹ್ಯಾಪಿ ರಿಟೈರ್ಮೆಂಟ್ ಕೂಡ ತಿಳಿಸಿದ್ದಾರೆ. ಬಟ್ ನಮ್ಮ ಏಜ್ ಸ್ಟೈಲ್ ಅವರು ರಿಟೈರ್ಡ್ ಆಗಿಲ್ಲ. ಮತ್ತೊಮ್ಮೆ ಅವರು ಮುಂದೊಂದು ದಿನ ಖಂಡಿತವಾಗ್ಲೂ ಕೂಡ ರಿಟರ್ನ್ ಆಗಿ ಆಗ್ತಾರೆ. ಬಟ್ ಆ ಮುಂದೊಂದು ದಿನ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತಾ, see you guys in my next video.